ಬಹುಮತದ ಕಾಂಗ್ರೆಸ್ ಸರ್ಕಾರ ಅಕ್ಟೋಬರ್ಗೆ 2.5 ವರ್ಷ ಪೂರ್ಣಗೊಳಿಸಲಿದೆ. 2.5 ವರ್ಷ ಪೂರ್ಣವಾಗ್ತಾ ಇದ್ದಂತೆ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅಂತ ಡಿಕೆ ಶಿವಕುಮಾರ್ ಆಪ್ತರು ಭವಿಷ್ಯ ಹೇಳ್ತಾ ಇದ್ದಾರೆ. ನಾನೇ 5 ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿದ್ರೆ ಸಿಎಂ ಹೇಳಿದ್ದೇ ಫೈನಲ್ ಅಂದ್ರು ಡಿಸಿಎಂ. ಆದ್ರೆ ಹೈಕಮಾಂಡ್ನ ಮೂವರು ನಾಯಕರು ಎಲ್ಲವನ್ನು ನಿರ್ಧರಿಸ್ತಾರೆ ಅಂತ ಹರಿಪ್ರಸಾದ್ ಕೊಟ್ಟ ಹೇಳಿಕೆ ಈಗ ಮತ್ತಷ್ಟು ಪ್ರಶ್ನೆ ಹುಟ್ಟುಹಾಕಿದೆ. ಎರಡನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತ ಕಾಗೆ ಕೂತ್ಬಿಟ್ಟದೆ ನನ್ನ ಕಾರ್ನಲ್ಲಿ ಅಂತ ಹೇಳಿದ್ರು. ಚೀಫ್ ಮಿನಿಸ್ಟರ್ಗಿರಿ ಹೋಗ್ತದೆ ಅಂದ್ರು. ಬಜೆಟ್ ಮಂಡಿಸಲ್ಲ ಅಂತಂದ್ರು. ಬಜೆಟ್ ಮಂಡಿಸಿದೆ, ಅದಾದ್ಮೇಲೆ 2 ವರ್ಷ ಇದ್ದೆ. ಈಗ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ 2.5 ವರ್ಷ ಇದ್ದೀನಿ. ಇನ್ನೂ 2.5 ವರ್ಷ ಇತ್ತು. ಡಿಕೆ ಸಿಎಂ ಆಗ್ತಾರೆ ಅಂತ ನಾವೆಲ್ಲ ಅನ್ಕೊಂಡ್ವಿ. ಡಿಕೆ ನಮಗೆ ತಿಳಿದ ಮಟ್ಟಿಗೆ ಹೈಕಮಾಂಡ್ ಅಲ್ಲಿ 2.5 ವರ್ಷ ಅವರು 2.5 ವರ್ಷ ಇವರು ಅಂತ ಹೇಳಿದ್ರು. ಮಂಡ್ಯ ಕಾಂಗ್ರೆಸ್ ಮುಖಂಡ ಡಿಕೆಶಿ ಅವರ ಆಪ್ತ ಶಿವರಾಮೇಗೌಡ ನವೆಂಬರ್ಗೆ ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಅಂತ ನಿನ್ನೆಯಷ್ಟೇ ಹೇಳಿದ್ರು. ಆದ್ರೆ ಮುಂದಿನ ವರ್ಷಾನು ಮೈಸೂರು ದಸರಾದಲ್ಲಿ ನಾನೇ ಸಿಎಂ ಆಗಿರ್ತೀನಿ ಅಂತ ಸಿದ್ದರಾಮಯ್ಯ ಉತ್ತರ ಕೊಟ್ಟಿದ್ರು. ಇವತ್ತು ಡಿಕೆ ಶಿವಕುಮಾರ್ ಪವರ್ ಶೇರಿಂಗ್ ಬಗ್ಗೆ ಯಾರೇ ಮಾತಾಡಿದ್ರು ಶಿಸ್ತು ಕ್ರಮ ತಗೊಳ್ತೀವಿ, ಪವರ್ ಶೇರಿಂಗ್ ಬಗ್ಗೆ ಮಾತಾಡೋರು ಪಕ್ಷ ವಿರೋಧಿಗಳು ಅಂತ ಸಿಟ್ಟನ್ನ ಹೊರಹಾಕಿದ್ರು. ಯಾರು ಪವರ್ ಶೇರಿಂಗ್ ಬಗ್ಗೆ ಮಾತಾಡೋಕ್ಕೆ ಹಕ್ಕಿಲ್ಲ. ಇನ್ಕ್ಲೂಡಿಂಗ್ ರಂಗನಾಥ್, ಐ ವಾಸ್ GC ಚಂದ್ರಶೇಖರ್ ಟು ಇಶ್ಯೂ ನೋಟಿಸ್. ಪವರ್ ಶೇರಿಂಗ್ ಬಗ್ಗೆ ಎಲ್ಲಿದೆ, ಎಲ್ಲಿ ಚರ್ಚೆ ಇದೆ, ನಾನೇ ಹೇಳ್ತಾ ಇದ್ದೀನಿ. ನಥಿಂಗ್ ಟು ಬಿ ಡಿಸ್ಕಸ್ಡ್, ನೋ ಕ್ವಶನ್. ಸಿದ್ದರಾಮಯ್ಯನವ್ರು ಏನು ಹೇಳಿದ್ದಾರೆ ಅದೇ ಮಾತು. ಆ ಮಾತು ಮೇಲೆ ಇಲ್ಲಿ ಯಾವ ಥರದ ಯಾರು ಚರ್ಚೆಯನ್ನು ಮಾಡಬಾರ್ದು. ಯಾರು ಮಾತಾಡ್ತಾ ಇದ್ದಾರೆ ಅವ್ರ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆ. ಅವ್ರ ಪರವಾಗಿ ಮಾತಾಡಿದ್ರು ಡ್ಯಾಮೇಜೇ, ನನ್ನ ಪರವಾಗಿ ಮಾತಾಡಿದ್ರು ಡ್ಯಾಮೇಜೇ. ಇದ್ರ ಬಗ್ಗೆ ಚರ್ಚೆ ಮಾಡಿರೋರು ಎಲ್ಲ ಪಕ್ಷದ ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ. ಬೆಂಗಳೂರು ಕಾಂಗ್ರೆಸ್ ಕಚೇರಿಯಲ್ಲಿ ಡಿಕೆ ಶಿವಕುಮಾರ್ ಹೀಗೆ ಹೇಳಿಕೆ ಕೊಟ್ಟ ಮರುಕ್ಷಣವೇ ಡಿಕೆ ಹರಿಪ್ರಸಾದ್ ಅಚ್ಚರಿ ಹೇಳಿಕೆ ಕೊಟ್ಟರು. ಮುಖ್ಯಮಂತ್ರಿಗಳ ಕುರ್ಚಿ ಹಂಚಿಕೆ ವಿಷಯ ಮೂವರಿಗಷ್ಟೇ ಗೊತ್ತಿದೆ, ನಾವ್ಯಾರು ಮಾತಾಡಂಗಿಲ್ಲ ಅಂತ ಸೂಚನೆಗಿದೆ ಅಂತ ಟ್ವಿಸ್ಟ್ ಇಟ್ರು. ಪವರ್ ಶೇರಿಂಗು ಏನಾದರೂ ಆ ವಿಚಾರ ಗೊತ್ತಿದ್ರೆ ಅದು 3 ಜನಕ್ಕೆ ಗೊತ್ತಿರ್ತಕ್ಕಂಥದ್ದು. ಸೋನಿಯಾ ಗಾಂಧಿ ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ. ಬೇರೆಯವರೆಲ್ಲರೂ ಸಹ ಮಾತಾಡಬಾರ್ದು ಅಂತ ಈಗಾಗಲೇ ಚೇತಾವಣಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅವ್ರು ಕೊಟ್ಟಿದ್ದಾರೆ. ಕೆಲವರಿಗೆ ಈ ಶಿಸ್ತಿನ ಬಗ್ಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಇದಕ್ಕೆಲ್ಲ ಉತ್ತರ ಇನ್ಚಾರ್ಜ್ ಆಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಕೊಡ್ತಾರೆ. ಮುಖ್ಯಮಂತ್ರಿಯಾಗಿರುವ ಸಿದ್ದರಾಮಯ್ಯ ನವೆಂಬರ್ಗೆ ಡಿಕೆ ಶಿವಕುಮಾರ್ ಅವರಿಗೆ ಕುರ್ಚಿ ಬಿಟ್ಟುಕೊಡ್ತಾರೆ ಅನ್ನೋ ಕೂಗೆದ್ದಿದೆ. ಬಿಹಾರ್ನ ಚುನಾವಣೆ ಆದ್ಮೇಲೆ ರಾಜ್ಯದಲ್ಲಿ ಪವರ್ ಶೇರಿಂಗ್ ಗ್ಯಾರಂಟಿ ಅಂತ ಕಾಂಗ್ರೆಸ್ನವರೇ ಶುರು ಮಾಡಿದ್ದಾರೆ. ಇದಕ್ಕೆ ಪುಷ್ಟಿ ಕೊಡೋ ಥರ ಬಿಜೆಪಿ ಪಕ್ಷದ ಸಾಮಾಜಿಕ ಜಾಲತಾಣಗಳಲ್ಲಿ ನವೆಂಬರ್ ಕ್ರಾಂತಿಗೆ ಸಜ್ಜಾದ ಬಂಡ ಹಾಗೂ ಭ್ರಷ್ಟರು ಅಂತಾನು ಪೋಸ್ಟ್ ಹಾಕಿದೆ. ಬಿಜೆಪಿಯವರ ಹೇಳಿಕೆಗೂ ಡಿಸಿಎಂ ತಿರುಗೇಟು ಕೊಟ್ರು. ಬಿಜೆಪಿ ಪಾರ್ಟಿ ಬಿಜೆಪಿ ಕ್ರಾಂತಿನ ಅವ್ರು ಚರ್ಚೆ ಮಾಡ್ಕೊಂಡು ಹೋಗ್ಲಿ. ಬಿಜೆಪಿ ಪಾರ್ಟಿ ಏನೇನಿದೆ, ಅವ್ರ ಇಂಟರ್ನಲ್ ಪ್ರಾಬ್ಲಮ್ಸ್ ಏನಿದೆ ಅದನ್ನೆಲ್ಲ ಚರ್ಚೆ ಮಾಡಿಕೊಂಡು ಅವ್ರ ಮನೇನ ಹೊಲ್ಕೊಳ್ಳಿ, ರಿಪೇರಿ. ಬೇಕಾದ್ರೆ ಸೂಜಿ ದಾರ 2 ಕಳಿಸ್ಕೊಡ್ತೀನಿ, ಹೊಲ್ಕೊಂಡು ರೆಡಿ ಮಾಡ್ಕೊಳ್ಳಿ ಅವರು. ಪವರ್ ಶೇರಿಂಗ್ ಚರ್ಚೆ ಮಧ್ಯೇನೆ ಇವತ್ತು ಮೈಸೂರು ಜಂಬೂ ಸವಾರಿಯಲ್ಲಿ ಸಿಎಂ ಡಿಸಿಎಂ ಒಟ್ಟಿಗೆ ಕಾಣಿಸಿಕೊಂಡ್ರು. ಒಟ್ಟಿಗೆ ಅರಮನೆ ಆವರಣಕ್ಕೆ ಬಂದು ನಂದಿ ಧ್ವಜಕ್ಕೆ ಪೂಜೆಯನ್ನು ನೆರವೇರಿಸಿದ್ರು. ಕಾಕತಾಳೀಯವೋ ಏನೋ ಸಿಎಂ ನಂದಿ ಧ್ವಜಕ್ಕೆ ಗೀಡುಗಾಯಿ ಒಡೆಯಲು 2 ಸಲ ವಿಫಲರಾಗಿ 3ನೇ ಸಲ ಸಕ್ಸಸ್ ಆದ್ರು. ಆಮೇಲೆ ಬಂದ ಡಿಕೆ ಶಿವಕುಮಾರ್ ಕೂಡ ಈಡುಗಾಯಿ ಹೊಡೆಯೋಕೆ 2 ಸಲ ವಿಫಲರಾಗಿ 3ನೇ ಸಲ ಸಕ್ಸಸ್ ಆದ್ರು. ಸಿಎಂ ಕುರ್ಚಿ ವಿಷಯದಲ್ಲೂ ಇದೇ ಆಗ್ತಿದೆ ಅಂತ ಈಗ ಅನೇಕರು ಚರ್ಚೆ ಶುರು ಮಾಡಿದ್ದಾರೆ. ನವೆಂಬರ್ನಲ್ಲಿ ನಿಜಕ್ಕೂ ರಾಜ್ಯದಲ್ಲಿ ಕುರ್ಚಿ ಹಂಚಿಕೆ ಆಗತ್ತಾಗಿಲ್ವಾ ಗೊತ್ತಿಲ್ಲ. ಆದ್ರೆ ಮುಂದಿನ ಸಲ ಮೈಸೂರು ದಸರಾದಲ್ಲಿ ನೀವು ಇರ್ತೀರಾ ಅನ್ನೋ ಪ್ರಶ್ನೆಗೆ ಸಿಎಂ ಐ ಹೋಪ್ ಸೋ ಅಂದಿರೋದು ಮತ್ತಷ್ಟು ಪ್ರಶ್ನೆ ಹುಟ್ಟು ಹಾಕಿದೆ. ಐ ಹೋಪ್ ಸೋ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.